ಹಿಮಾಲಯದ ಪರ್ವತ ಶ್ರೇಣಿಗಳ ಮಧ್ಯೆ ನೆಲೆಸಿರುವ ಪವಿತ್ರ ಕ್ಷೇತ್ರ ಬದರಿನಾಥ ಧಾಮ ಇಂದು ವಿಷ್ಣು ಭಕ್ತರ ಅತ್ಯಂತ ಮಹತ್ವದ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಚಾರ್ಧಾಮ ಯಾತ್ರೆಯ 4 ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿ ಪ್ರಸಿದ್ಧಿ ಪಡೆದಿರುವ ಈ ಕ್ಷೇತ್ರದಲ್ಲಿ ಇಂದು ಭಗವಾನ್ ವಿಷ್ಣುವಿನ ಬದರಿನಾರಾಯಣ ರೂಪವನ್ನು ಭಕ್ತರು ಆರಾಧಿಸುತ್ತಾರೆ. ಆದರೆ ಪುರಾಣಗಳ ಪ್ರಕಾರ ಒಂದು ಕಾಲದಲ್ಲಿ ಇದೇ ಬದರಿನಾಥವು ಶಿವ ಮತ್ತು ಪಾರ್ವತಿ ದೇವಿಯ ದಿವ್ಯ ನಿವಾಸವಾಗಿತ್ತು ಎಂಬ ಸಂಗತಿ ಅನೇಕರಿಗೆ ತಿಳಿದಿಲ್ಲ. ಹೇಗೆ ಶಿವನ ನಿವಾಸವಾದ ಈ ಪುಣ್ಯಕ್ಷೇತ್ರವು ವಿಷ್ಣುವಿನ ಧಾಮವಾಯಿತು ಎಂಬುದು ಅತ್ಯಂತ ಆಸಕ್ತಿದಾಯಕ ಮತ್ತು ದೈವಿಕ ಕಥೆಯಾಗಿದೆ. ಇಂದಿನ ವಿಡಿಯೋದಲ್ಲಿ ಆ ಅಪೂರ್ವ ಪೌರಾಣಿಕ ಕಥೆಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಸತ್ಯಯುಗದ ಕಾಲದಲ್ಲಿ ಇಂದಿನ ಬದರಿನಾಥವನ್ನು ಬದರಿವನ ಎಂದು ಕರೆಯಲಾಗುತ್ತಿತ್ತು. ಹಿಮಪರ್ವತಗಳಿಂದ ಆವರಿಸಲ್ಪಟ್ಟಿದ್ದ ಈ ಪ್ರದೇಶವು ಅಪಾರ ನೈಸರ್ಗಿಕ ಸೌಂದರ್ಯದಿಂದ ಕೂಡಿತ್ತು. ಶಾಂತವಾದ ವಾತಾವರಣ, ತಂಪಾದ ಗಾಳಿ, ಸುತ್ತಲೂ ಹರಡಿದ್ದ ಬದರಿ ಮರಗಳು, ಹರಿದು ಹೋಗುತ್ತಿದ್ದ ಪವಿತ್ರ ನದಿಗಳು ಮತ್ತು ಹಿಮಶಿಖರಗಳ ದಿವ್ಯ ದೃಶ್ಯಗಳು ಯಾರನ್ನಾದರೂ ಮಂತ್ರಮುಗ್ಧರನ್ನಾಗಿಸುತ್ತಿದ್ದವು. ಇದೇ ಕಾರಣಕ್ಕೆ ಭಗವಾನ್ ಶಿವ ಮತ್ತು ತಾಯಿ ಪಾರ್ವತಿ ಈ ಸ್ಥಳವನ್ನು ತಮ್ಮ ವಾಸಸ್ಥಳವನ್ನಾಗಿ ಮಾಡಿಕೊಂಡಿದ್ದರು. ಆ ಕಾಲದಲ್ಲಿ ಇಲ್ಲಿ ಯಾವುದೇ ಭವ್ಯ ದೇವಾಲಯಗಳಿರಲಿಲ್ಲ. ಒಂದು ಸಣ್ಣ ದಿವ್ಯ ಗುಡಿಸಲಿನಲ್ಲಿ ಶಿವ ಮತ್ತು ಪಾರ್ವತಿ ಸುಖವಾಗಿ ವಾಸಿಸುತ್ತಿದ್ದರು. ತಪಸ್ಸು, ಧ್ಯಾನ ಮತ್ತು ಆತ್ಮಶಾಂತಿಗೆ ಅತ್ಯಂತ ಯೋಗ್ಯವಾದ ಸ್ಥಳವಾಗಿದ್ದ ಬದರಿವನವು ದೇವತೆಗಳಿಗೂ ಪ್ರಿಯವಾಗಿತ್ತು. ಪಾರ್ವತಿ ದೇವಿಗೆ ಆ ಸ್ಥಳದ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಶಿವನಿಗೂ ಈ ಪ್ರದೇಶದ ಶಾಂತಿ ಮತ್ತು ಪ್ರಕೃತಿ ಅತ್ಯಂತ ಇಷ್ಟವಾಗಿತ್ತು. ಅವರು ಇಲ್ಲಿ ದಿವ್ಯ ಕಾಲವನ್ನು ಕಳೆಯುತ್ತಿದ್ದರು. ಹೀಗಾಗಿ ಬದರಿವನವು ಶಿವ ಪಾರ್ವತಿಯ ಪವಿತ್ರ ನಿವಾಸವೆಂದು ಪ್ರಸಿದ್ಧಿ ಪಡೆದಿತ್ತು. ಒಮ್ಮೆ ಭಗವಾನ್ ವಿಷ್ಣು ತೀರ್ಥಯಾತ್ರೆಯ ನಿಮಿತ್ತ ಹಿಮಾಲಯದ ವಿವಿಧ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದರು. ಆ ಸಂದರ್ಭದಲ್ಲಿ ಅವರು ಬದರಿವನವನ್ನು ನೋಡಿದರು. ಆ ಸ್ಥಳದ ಅಪೂರ್ವ ಸೌಂದರ್ಯ, ಶಾಂತಿ ಮತ್ತು ದೈವಿಕ ಶಕ್ತಿಯನ್ನು ಕಂಡು ವಿಷ್ಣುವಿನ ಮನಸ್ಸು ಆಕರ್ಷಿತವಾಯಿತು. ಇಂತಹ ಪುಣ್ಯ ಸ್ಥಳವೇ ನನ್ನ ಧ್ಯಾನ ಮತ್ತು ವಾಸಕ್ಕೆ ಅತ್ಯುತ್ತಮ ಸ್ಥಳ ಎಂದು ವಿಷ್ಣು ಭಾವಿಸಿದರು. ಆದರೆ ಅಲ್ಲಿ ಈಗಾಗಲೇ ಶಿವ ಮತ್ತು ಪಾರ್ವತಿ ವಾಸಿಸುತ್ತಿರುವುದರಿಂದ ಆ ಸ್ಥಳವನ್ನು ತನ್ನದಾಗಿಸಿಕೊಳ್ಳುವುದು ಸುಲಭದ ಕೆಲಸವಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಆಗ ವಿಷ್ಣು ಒಂದು ದೈವಿಕ ಲೀಲೆಯನ್ನು ರೂಪಿಸಿದರು. ಶಿವನನ್ನು ಬಲದಿಂದ ಎದುರಿಸಲು ಸಾಧ್ಯವಿಲ್ಲ ಎಂಬುದು ವಿಷ್ಣುವಿಗೆ ತಿಳಿದಿತ್ತು. ಆದ್ದರಿಂದ ಅವರು ಪ್ರೀತಿಯ ಮತ್ತು ಕರುಣೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ವಿಶೇಷವಾಗಿ ತಾಯಿ ಪಾರ್ವತಿಯ ಹೃದಯವು ಅಪಾರ ಮಮತೆಯಿಂದ ಕೂಡಿದೆ ಎಂಬುದನ್ನು ವಿಷ್ಣು ಚೆನ್ನಾಗಿ ಅರಿತಿದ್ದರು. ಅದಕ್ಕಾಗಿ ಅವರು ಒಂದು ಪುಟ್ಟ, ಸುಂದರ ಮತ್ತು ನಿರಪರಾಧ ಮಗುವಿನ ರೂಪವನ್ನು ಧರಿಸಿದರು. ಒಂದು ದಿನ ಶಿವ ಮತ್ತು ಪಾರ್ವತಿ ತಮ್ಮ ಗುಡಿಸಲಿನಲ್ಲಿ ಇದ್ದಾಗ ಬಾಗಿಲಿನ ಹೊರಗೆ ಮಗುವಿನ ಅಳುವ ಶಬ್ದ ಕೇಳಿಸಿತು. ಜೋರಾಗಿ ಅಳುತ್ತಿದ್ದ ಆ ಮಗುವಿನ ಧ್ವನಿ ಪಾರ್ವತಿಯ ಹೃದಯವನ್ನು ಕರಗಿಸಿತು. ತಾಯಿ ಪಾರ್ವತಿ ತಕ್ಷಣವೇ ಹೊರಗೆ ಬಂದು ನೋಡಿದಳು. ಅಲ್ಲಿ ಒಂದು ಅತಿ ಸುಂದರ, ದಿವ್ಯ ಕಿರಣ ಹೊಳೆಯುತ್ತಿದ್ದ ಮಗು ಕಣ್ಣೀರಿಟ್ಟು ಅಳುತ್ತಿತ್ತು. ಆ ಮಗುವಿನ ಮುಖವನ್ನು ನೋಡಿದ ಕ್ಷಣವೇ ಪಾರ್ವತಿಯ ಹೃದಯದಲ್ಲಿ ತಾಯಿಯ ಪ್ರೀತಿ ಉಕ್ಕಿ ಹರಿಯಿತು. ಆದರೆ ಭಗವಾನ್ ಶಿವ ಮಾತ್ರ ತಕ್ಷಣವೇ ಇದು ಸಾಮಾನ್ಯ ಮಗು ಅಲ್ಲ ಎಂಬುದನ್ನು ಅರಿತುಕೊಂಡರು. ತಮ್ಮ ದಿವ್ಯ ದೃಷ್ಟಿಯಿಂದ ಅದು ವಿಷ್ಣುವಿನ ಲೀಲೆ ಎಂದು ಅವರಿಗೆ ತಿಳಿಯಿತು. ಶಿವನು ಪಾರ್ವತಿಗೆ ಎಚ್ಚರಿಕೆ ನೀಡುತ್ತಾ, ಈ ಮಗು ಸಾಮಾನ್ಯವಲ್ಲ, ಇದು ವಿಷ್ಣುವಿನ ದೈವಿಕ ಆಟವಾಗಿರಬಹುದು, ಇದನ್ನು ಒಳಗೆ ಕರೆತರುವುದು ಸರಿಯಲ್ಲ ಎಂದು ಹೇಳಿದರು. ಆದರೆ ತಾಯಿ ಪಾರ್ವತಿಯ ಮನಸ್ಸು ಕರುಣೆಯಿಂದ ತುಂಬಿತ್ತು. ಮಗುವಿನ ಅಳುವನ್ನು ನೋಡಿ ಅವಳಿಗೆ ತಾಳಲಿಲ್ಲ. ಇಷ್ಟು ಚಿಕ್ಕ ಮಗು ಹೊರಗೆ ಚಳಿಯಲ್ಲಿ ಹೇಗೆ ಇರುತ್ತದೆ ಎಂದು ಹೇಳಿ ಅವಳು ಆ ಮಗುವನ್ನು ಎತ್ತಿಕೊಂಡು ತನ್ನ ಗುಡಿಸಲಿನೊಳಗೆ ಕರೆತಂದಳು. ಗುಡಿಸಲಿನೊಳಗೆ ಕರೆತಂದ ನಂತರ ಪಾರ್ವತಿ ದೇವಿ ಮಗುವಿಗೆ ಹಾಲು ಕುಡಿಸಿದಳು. ಮಮತೆಯಿಂದ ಅದನ್ನು ಮಡಿಲಿನಲ್ಲಿ ಮಲಗಿಸಿದಳು.
ಮಗುವು ಕೂಡ ನಿಧಾನವಾಗಿ ಅಳುವುದನ್ನು ನಿಲ್ಲಿಸಿ ನಿದ್ರೆಗೆ ಜಾರಿದಂತೆ ನಟಿಸಿತು. ನಂತರ ಶಿವ ಮತ್ತು ಪಾರ್ವತಿ ಸ್ವಲ್ಪ ಸಮಯ ಹೊರಗೆ ಸಂಚಾರಕ್ಕೆ ತೆರಳಲು ನಿರ್ಧರಿಸಿದರು. ಮಗು ಮಲಗಿದೆ, ನಾವು ಬೇಗ ಹಿಂದಿರುಗೋಣ ಎಂದು ಅವರು ಗುಡಿಸಲಿನಿಂದ ಹೊರಗೆ ಹೋದರು. ಆದರೆ ಅವರು ಹೊರಗೆ ಹೋಗುತ್ತಿದ್ದಂತೆ ಆ ಮಗು ತನ್ನ ನಿಜ ಸ್ವರೂಪವನ್ನು ತೋರಿಸಿತು. ಮಗು ರೂಪದಲ್ಲಿದ್ದ ವಿಷ್ಣು ತಕ್ಷಣವೇ ಎದ್ದು ಗುಡಿಸಲಿನ ಬಾಗಿಲನ್ನು ಒಳಗಿನಿಂದ ಭದ್ರವಾಗಿ ಮುಚ್ಚಿಕೊಂಡರು. ಕೆಲ ಸಮಯದ ನಂತರ ಶಿವ ಮತ್ತು ಪಾರ್ವತಿ ಹಿಂದಿರುಗಿ ಬಂದಾಗ ಬಾಗಿಲು ಮುಚ್ಚಿರುವುದನ್ನು ಕಂಡರು. ಅವರು ಹಲವು ಬಾರಿ ಬಾಗಿಲು ತಟ್ಟಿದರು. ಬಾಗಿಲು ತೆರೆ ಎಂದು ಕರೆದರು. ಆದರೆ ಒಳಗಿನಿಂದ ವಿಷ್ಣು ಬಾಗಿಲು ತೆರೆಯಲಿಲ್ಲ. ಆಗ ಶಿವ ಮತ್ತು ಪಾರ್ವತಿಗೆ ಸಂಪೂರ್ಣ ವಿಷಯ ಅರ್ಥವಾಯಿತು. ವಿಷ್ಣು ತನ್ನ ದೈವಿಕ ಲೀಲೆಯಿಂದ ಬದರಿವನವನ್ನು ತನ್ನ ವಾಸಸ್ಥಳವನ್ನಾಗಿ ಮಾಡಿಕೊಂಡಿದ್ದನು. ಶಿವನು ಕ್ಷಣಕಾಲ ಮೌನವಾಗಿದ್ದನು. ಬಳಿಕ ಸಣ್ಣ ನಗುಮುಖದಿಂದ ವಿಷ್ಣುವಿನ ಲೀಲೆಯನ್ನು ಒಪ್ಪಿಕೊಂಡನು. ಪಾರ್ವತಿಯು ವಿಷ್ಣುವಿನ ಉದ್ದೇಶ ದೈವಿಕವಾಗಿರುವುದನ್ನು ಅರಿತುಕೊಂಡಳು. ಅಂತಿಮವಾಗಿ ಶಿವ ಮತ್ತು ಪಾರ್ವತಿ ಆ ಪವಿತ್ರ ಸ್ಥಳವನ್ನು ವಿಷ್ಣುವಿಗೆ ಒಪ್ಪಿಸಿ ಅಲ್ಲಿಂದ ತೆರಳಲು ನಿರ್ಧರಿಸಿದರು. ನಂತರ ಶಿವ ಮತ್ತು ಪಾರ್ವತಿ ಹಿಮಾಲಯದ ಮತ್ತೊಂದು ದಿವ್ಯ ಕ್ಷೇತ್ರವಾದ ಕೇದಾರನಾಥ ಧಾಮ ಕಡೆಗೆ ಪ್ರಯಾಣ ಬೆಳೆಸಿದರು. ಅಲ್ಲಿಯೇ ಶಿವನು ತನ್ನ ಹೊಸ ನಿವಾಸವನ್ನು ಸ್ಥಾಪಿಸಿದನು. ಇಂದಿಗೂ ಕೇದಾರನಾಥವು ಶಿವನ ಅತ್ಯಂತ ಪವಿತ್ರ ಧಾಮವೆಂದು ಪ್ರಸಿದ್ಧವಾಗಿದೆ. ಹೀಗೆ ಬದರಿವನವು ವಿಷ್ಣುವಿನ ಬದರಿನಾಥ ಧಾಮವಾಗಿ ಪರಿವರ್ತಿತವಾಯಿತು. ಪುರಾಣಗಳ ಪ್ರಕಾರ ವಿಷ್ಣು ನಂತರ ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದನು. ತಾಯಿ ಲಕ್ಷ್ಮೀ ವಿಷ್ಣುವಿನ ಮೇಲೆ ಬೀಳುತ್ತಿದ್ದ ಹಿಮವನ್ನು ತಡೆಯಲು ಬದರಿ ಮರದ ರೂಪವನ್ನು ತಾಳಿದಳು ಎಂದು ಹೇಳಲಾಗುತ್ತದೆ. ಅದರಿಂದಲೇ ಈ ಕ್ಷೇತ್ರಕ್ಕೆ ಬದರಿನಾಥ ಎಂಬ ಹೆಸರು ಬಂದಿತು ಎಂದು ನಂಬಲಾಗಿದೆ. ಇಂದು ಲಕ್ಷಾಂತರ ಭಕ್ತರು ಬದರಿನಾಥಕ್ಕೆ ಭೇಟಿ ನೀಡಿ ವಿಷ್ಣುವಿನ ಆಶೀರ್ವಾದ ಪಡೆಯುತ್ತಾರೆ. ಆದರೆ ಈ ಕ್ಷೇತ್ರದ ಹಿಂದೆ ಶಿವ ಮತ್ತು ಪಾರ್ವತಿಯ ದಿವ್ಯ ನೆನಪು ಕೂಡ ಅಡಗಿದೆ ಎಂಬುದು ಬಹಳ ವಿಶೇಷ. ಒಂದು ವೇಳೆ ವಿಷ್ಣು ತನ್ನ ದೈವಿಕ ಲೀಲೆಯನ್ನು ನಡೆಸದೇ ಇದ್ದಿದ್ದರೆ ಬಹುಶಃ ಇಂದು ಬದರಿನಾಥದಲ್ಲೂ ಶಿವ ಮತ್ತು ಪಾರ್ವತಿಯನ್ನೇ ಪೂಜಿಸಲಾಗುತ್ತಿತ್ತೋ ಏನೋ. ಹೀಗೆ ಬದರಿನಾಥದ ಈ ಪೌರಾಣಿಕ ಕಥೆ ದೇವರ ದೈವಿಕ ಲೀಲೆ, ಭಕ್ತಿ, ಪ್ರೀತಿ ಮತ್ತು ತ್ಯಾಗದ ಅದ್ಭುತ ಸಂದೇಶವನ್ನು ನಮಗೆ ಸಾರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.